ಯಾರು 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 ಬಂದಿಲ್ವಲ್ಲ. ಗಾಳಿಗೇನಾದರೂ ಓಪನ್ ಆಯ್ತಾ? ಕಿಟಕಿನೂ ಕ್ಲೋಸ್ ಆಗಿದೆ. ಏನಪ್ಪ. ಏನಿದು? ಏನಿದು? ಏನ ನಾವು ನಮ್ಮ ಕೆಲಸ ಮಾಡೋಣ. ಯಾರಿದು? ಓ, ಯಾವುದೋ ಕೌಂಟ್ರ್ ಗಿರಾಕಿ ಅನಿಸುತ್ತೆ. ಈ ಪೋಸ್ಟ್ಗೂ ಕೌಂಟ್ರು. ಬರ್ತೀನಿ ರೀ ನಿನಗೆ. ತಗೋ, ನಮಗೆ ಕೌಂಟರೇ. ಮತ್ತೆ ಕೌಂಟ್ರ್ ಕೊಡು ನಿಂಗೆ. ಹಲೋ ಮಿಸ್ಟರ್, ಏನು ಮಾಡ್ತಾ ಇದ್ದೀರಾ? ಅವನೊಬ್ಬ ನನಗೆ ಕೌಂಟ್ರ್ ಹೊಡಿತಾನೆ. ನಾವು ಬಿಡ್ತೀವ? ಹೊಡೆದೆ ನಾನು ಕೌಂಟ್ರು. ಯಾರು ನೀನು? ದೂತ, ಕರ್ಮದೂತ, ನಿಮ್ಮನ್ನು ಎಚ್ಚರಿಸಲು ಬಂದಿರೋ ದೂತ. ಕರ್ಮದೂತನ? ಸರಿ, ಇಲ್ಲಿಗೆ ಯಾಕೆ ಬಂದೆ? ನಾನು ನನ್ನ ಕೆಲಸ ಮಾಡಕ್ ಬಂದಿದ್ದೀನಿ. ನೀನೇನು ಕೆಲಸ ಮಾಡ್ತಾ ಇದೀಯಾ? ನಂಗೆ ಬೇರೆ ಕೆಲಸ ಇದೆಯಪ್ಪ ಮಾಡೋಕ್ಕೆ. ಆವಾಗವಾಗ ಫ್ರೀ ಇದ್ದಾಗ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವ ಬೆಟ್ಲ ಥರ ರೀಲ್ಸ್ಗಳಾಗ್ತಾ ಇರ್ತಾವಲ್ಲ, ಅವ್ರಿಗೆಲ್ಲ ಸುಮ್ಮನೆ ಡ್ರಾಲ್ ಮಾಡೋದು, ಕಮೆಂಟ್ ಹೊಡೆಯೋದು. ಇದರಲ್ಲಿ ಏನೋ ಒಂಥರ ಮಜಾ ಇರುತ್ತೆ. ಅದಕ್ಕೆ ಒಳ್ಳೆ ಟೈಮ್ ಪಾಸು. ಪ್ರತಿಯೊಬ್ಬರನ್ನೂ ಎಚ್ಚರಿಸದೆ ನನ್ನ ಕೆಲಸ. ಒಂದು ವೇಳೆ ಗಡಿಯಾರ ಅಂಗಡಿ ಇಟ್ಟವನು. ಟೈಮ್ ಪಾಸ್. ಈ ಥರ ಟೈಮ್ ಪಾಸ್ ಅಂತೇಳಿ ಒಂದೊಂದು ಸೆಕೆಂಡು, ಒಂದೊಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇದಕ್ಕೆಲ್ಲ ದೇವ್ರ ಹತ್ರ ಲೆಕ್ಕ ಕೊಡಬೇಕಾಗುತ್ತೆ. ಅಂದರೆ ನಮ್ಮನ್ನ ಸೋಂಬೇರಿ ಅಂತ ಇದ್ರು. ಅದು ಕರೆಕ್ಟೇ. ಒಂದು ಕೇಳ್ತೀನಿ, ಹಂಗಾದ್ರೆ ಈ ಆ್ಯಪ್ನೆಲ್ಲ ಏನಕ್ಕೆ ಕಂಡಿಡ್ಬೇಕಾಗಿತ್ತು? ಅಸ್ಕು ಡಮಲ್ ಡಿಸ್ಕು. ಇವಾಗ ಹೇಳು. ಕಂಡುಹಿಡಿಯೋ ತಪ್ಪಲ್ಲ, ಮನುಷ್ಯನ ಆವಿಷ್ಕಾರ. ಏನೋ ಸಾಕ್ಷಾತ್ಕಾರನ? ಕೆಲವೊಂದು ಉಪಯೋಗಕ್ಕೆ ಬರುತ್ತೆ, ಕೆಲವೊಂದಿಲ್ಲ. ಓಹೋ. ಯಾವ್ದು ಉಪಯೋಗಕ್ಕೆ ಬರಲ್ವೋ ಅಂಥವನ್ನೇ ನೀವು ಸಪೋರ್ಟ್ ಮಾಡ್ತೀರಾ. ಉಪಯೋಗಕ್ಕೆ ಬರೋದನ್ನ ಉಪಯೋಗಿಸೋದಿರಲಿ, ಆ ಕಡೆ ಮುಖ ಹಾಕು ನೋಡಲ್ಲ. ಇವಾಗ ಕೇಳ್ತೀನಿ ನೋಡು. ನಮ್ಮ ಟ್ಯಾಲೆಂಟ್ ತೋರಿಸೋದು ತಪ್ಪಾ? ಟ್ಯಾಲೆಂಟ್ ತೋರಿಸೋದು ತಪ್ಪಲ್ಲ, ಮತ್ತೆ ಟ್ಯಾಲೆಂಟ್ ತೋರಿಸ್ತೀವಿ ಅಂತ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಿರಲ್ಲ, ಅದು ತಪ್ಪು. ಏನು ಹೇಳಕ್ಕೆ ಬರ್ತಾವ ನೀವಯ್ಯ? ನೀವೆಲ್ಲ ಗ್ಯಾಡ್ಜೆಟ್ಸ್, ಸೋಷಿಯಲ್ ಮೀಡಿಯಾ, ಅದು ಇದು ಅಂತ ಅವುಗಳಿಂದ ಬಿದ್ದಿರೋ ಮೂರ್ಖರು. ಯಾವುದಕ್ಕೆ ಸಪೋರ್ಟ್ ಮಾಡಬೇಕು, ಯಾವುದಕ್ಕೆ ಸಪೋರ್ಟ್ ಮಾಡಬಾರ್ದು ಅನ್ನೋ ಪರಿಜ್ಞಾನನೂ ಇಲ್ದಿರೋ ಮೂರ್ಖರು, ಮೂರ್ಖರು. ಒಂದು ನಿಮಿಷ, ಹೋಲ್ಡ್ ಆನ್. ನೀವೆಲ್ಲೂ ಬರ್ತಾ ಇದ್ದೀರಾ ಅಂತ ನಮಗೆ ಗೊತ್ತು. ನಾನೇ ಹೇಳ್ತೀನಿ ರೀ. ಇದೇ ನಮ್ಮ ವಾದ. ನೀನು ವಾದ ಮಾಡೋ ಸ್ಟೈಲು ನನಗಿಷ್ಟ ಆಯಿತು. ಒಂದು ಲಾಯರ್ ರೇಂಜ್ಗೆ ವಾದ ಮಾಡಿದೆ, ಸದ್ಯ ಒಪ್ಕೊಂಡಲ್ಲ. ಆದರೆ ಆಸೆದ ಮಾತೇನಪ್ಪ ಅಂದರೆ, ನೀನು ವಾದ ಮಾಡಿದ್ರಲ್ಲಿ ಯಾವುದ್ರಲ್ಲೂ ನ್ಯಾಯನೇ ಇಲ್ಲ. ಹಂಗಾದ್ರೆ ತಮಗೆಲ್ಲ ಗೊತ್ತೋ? ಏನೋ ದೊಡ್ಡದಾಗಿ ಗೊತ್ತಿರೋರ ಥರ ಹೇಳ್ತೀರಾ? ಇದಕ್ಕೆ ಹೇಳಿದ್ದು ಸೋಷಿಯಲ್ ಮೀಡಿಯಾ ಆ್ಯಪು
ಲೈಕು, ಶೇರು, ಸಬ್ಸ್ಕ್ರೈಬ್, ಆ ವಿಡಿಯೋ ಈ ವಿಡಿಯೋ ರೀಲ್ಸು ಅಂತೇಳಿ ಇದರಲ್ಲೇ ಮುಳುಗೋಗಿ ನ್ಯಾಯ ಯಾವುದು ಅನ್ಯಾಯ ಯಾವುದು, ಯಾವುದನ್ನು ಪ್ರೋತ್ಸಾಹ ಮಾಡಬೇಕು, ಯಾವುದನ್ನು ತಿರಸ್ಕಾರ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಚಿಕ್ಕ ವಿಷಯಗಳಿಗೆ ಕಮೆಂಟಲ್ಲಿ ಕಿತ್ತಾಡ್ತೀರಾ. ಯಾವ ವಿಷಯ ಚರ್ಚೆ ಮಾಡಬೇಕು ಅದನ್ನ ಯಾರೇನೋ ಅನ್ನಲ್ಲ. ಎಲ್ಲಿಗೆ ಬಂದು ನಿಂತಿದ್ರ ನೋಡಿ, ಸಿಂಪಲ್ ಆಗಿ ಒಂದು ಮಾತು ಕೇಳ್ತೀನಿ. ನಿಮ್ಗೆ ಯಾವ್ದು ಬೇಕೋ ಆ ವಿಷಯಗಳ ಬಗ್ಗೆ ಧ್ವನಿ ಎತ್ತೀರಾ. ನಿಮ್ಗೆ ಇಷ್ಟ ಆದ್ರೂ ತೊಂದರೆ ಆದ್ರೆ ಪ್ರಶ್ನೆ ಮಾಡ್ತೀರಾ. ಆದ್ರೆ ಯಾವತ್ತಾದ್ರೂ ಒಂದಿನ ಬಾರ್ಡ್ರಲ್ಲಿ ನಿಮ್ಗೋಸ್ಕರ ದೇಶ ಕಾಯ್ತಾರೋ ಸೈನಿಕರು ಅನ್ಯಾಯವಾಗಿ ಸತ್ರಲ್ಲ, ಅದರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ? 6 ವರ್ಷ ಕೆಳಗಿರೋರು 16ರಿಂದ 20-30 ವರ್ಷದ ಹೆಣ್ಮಕ್ಳು ಅಷ್ಟೇ ಯಾಕೆ 60 ವರ್ಷ ವಯಸ್ಸಾದ ಮುದುಕಿಯರು, ಅವ್ರ ಮೇಲೂ ಅತ್ಯಾಚಾರವಾಗಿದೆ, ಅದನ್ನ ಪ್ರಶ್ನೆ ಮಾಡಿದ್ದೀರಾ? ರೈತರ ಆತ್ಮಹತ್ಯೆ ಮಾಡಿಕೊಂಡ್ರು, ಬೆಲೆ ಏರಿಕೆ, ಅದು ಇದು ಇನ್ನ ಏನೇನೋ ಸಮಸ್ಯೆ ಇದೆ, ಅದೆಲ್ಲಾನು ಇದೇ ತರ ಪ್ರಶ್ನೆ ಮಾಡಿದ್ದೀರಾ? ಮಾಡ್ತೀರಾ. ಆದರೆ ನಿಮಗ್ ಬೇಕಾದರೂ ತೊಂದರೆ ಆದಾಗ ಮಾತ್ರ ಪ್ರಶ್ನೆ ಮಾಡ್ತೀರಾ. ನೀವುಗಳೆಲ್ಲ ಅವತ್ತಿಂದಾನೇ ಪ್ರಶ್ನೆ ಮಾಡಿದಿದ್ರೆ ನಮ್ ದೇಶ ಹಿಂಗಿರ್ತಾ ಇರ್ಲಿಲ್ಲ. ಯಾವಾಗ ನೋಡಿದ್ರು ಆ ಮಿನಿಸ್ಟರ್ ಸರಿ ಇಲ್ಲ, ಈ ಪಾರ್ಟಿ ಸರಿ ಇಲ್ಲ, ಆ ಪೊಲೀಸ್ ಸರಿ ಇಲ್ಲ, ಈ ಮೀಡಿಯಾ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಯಾವತ್ತಾದ್ರೂ ಒಂದಿನ ನೀವೆಷ್ಟು ಸರಿ ಇದ್ದೀರಾ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಇದಕ್ಕೂ ಮೇಲೆ ಸಿಸ್ಟಮ್ ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಏನ್ ಸಿಸ್ಟಮ್ ಸರಿ ಇಲ್ಲ? ಸಿಸ್ಟಮ್ ಅಂದ್ರೆ ಯಾರು ಗೊತ್ತಾ? ನೀವು ನಿಮ್ಮನ್ನು ನೀವೇ ಸರಿ ಇಲ್ಲ ಅಂತ ನೀವೇ ಹೇಳ್ಕೊತಾ ಇದ್ದೀರಾ. ಆಗಿಂದ ಇದಕ್ಕೆಲ್ಲ ಧ್ವನಿ ಎತ್ತಿದ್ರೆ ಇವತ್ತು ಒಂದು ಮಟ್ಟಿಗೆ ನಮ್ಮ ದೇಶ ಎಲ್ಲ ಇರೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಯಾರಿಗೂ ಸಂವಿಧಾನ, ಕಾನೂನು ಇದ್ಯಾವ್ದ್ರ ಬಗ್ಗೆನೂ ಭಯನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಅಲ್ಲೋಗಿದ್ರೆ ಯಾವ ಶಿಕ್ಷೆ ಆಗುತ್ತೆ, ಇಲ್ಲಿ ಕಸ ಹಾಕಿದ್ರೆ ಯಾರು ಜೈಲ್ಗೆ ಹಾಕ್ತಾರೆ, ಅದು ಮಾಡಿದ್ರೆ ಯಾರು ಜೈಲ್ಗೆ ಹಾಕ್ತಾರೆ, ಇದು ಮಾಡಿದ್ರೆ ಯಾರು ಜೈಲ್ಗೆ ಹಾಕ್ತಾರೆ ಅಂತ ಹೇಳಿ 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 ಅನ್ಕೊಂಡು ಇವತ್ತೇ ದೇಶನ ಇಲ್ಲಿ ತಂದಿಟ್ಟಿದ್ರ. ಗಾಂಧಿ, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್ ಇವರೆಲ್ಲ ಕಟ್ಟಿಕೊಟ್ಟು ದೇಶನ ಕಸು ತೊಟ್ಟಿ ಮಾಡಿಟ್ಟಿದ್ರ. ಕಡೆದಾಗಿ ಒಂದೇ ಒಂದು ಮಾತು ಹೇಳ್ತೀನಿ, ನೀವೆಲ್ಲ ಎಲ್ಲಿವರೆಗೂ ಸೋಷಿಯಲ್ ರೆಸ್ಪಾನ್ಸ್ ಇಲ್ದಿರಾ, ಸೀರಿಯಸ್ನೆಸ್ ಇಲ್ದಿರಾ, ಈ ಸೋಷಿಯಲ್ ಮೀಡಿಯಾನು ನಿಮ್ದೇ ಒಂದು ಚೌಕಟ್ಟಲ್ಲಿ ಸ್ಕ್ರೀನ್ ಹಾಕೊಂಡು ಕತ್ತಲಲ್ಲಿ ಕೂತಿರ್ತಿರೋ ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗಲ್ಲ. ಕತ್ಲೆಲ್ಲ ಇರುತ್ತೆ. ಬೆರೀರಿ, ಮನೆಯವ್ರ ಹತ್ರ ಬೆರೀರಿ. ಹೇಗಿರೋ ತಲೆನ ಹೀಗೆತ್ತಿ ಮನೆಯವ್ರ ಹತ್ರ 4 ಮಾತಾಡಿ, ಹಿರಿಯರ ಹತ್ರ 4 ಮಾತಾಡಿ. ನ್ಯಾಯ ಅಂದ್ರೇನು, ಅನ್ಯಾಯ ಅಂದ್ರೇನು, ಸತ್ಯ ಯಾವುದು, ಸುಳ್ಳು ಯಾವುದು ಸ್ವಲ್ಪ ತಲೆಗೆ ಹಾಕೊಳ್ಳಿ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಅವಾಗ್ಲಾದ್ರೂ ಉದ್ಧಾರ ಆಗ್ತೀರಾ. ನೀವು ಹಿಂಗೆ ಮೊಬೈಲು, ಲ್ಯಾಪ್ಟಾಪ್ ಅನ್ಕೊಡು ಅವುಗಳ ಜೊತೆನೆ ಜೀವನ ಮಾಡ್ತಾ ರೋಬೋಗಳಾಗಿದ್ರೆ ಈ ದೇಶ ಹೀಗೆ ಇರುತ್ತೆ. ಸ್ಕ್ರೀನ್ ತಳ್ಳಿ ಬೆಳಕಿಗೆ ಬಂದು ಈ ದೇಶನ 0 ಕ್ರೈಮ್ ಸಿಟಿ ಮಾಡ್ತೀರಾ? ಇಲ್ಲ ಹೀಗೆ ಕಮೆಂಟಲ್ಲಿ ಅದರಲ್ಲಿ ಇದರಲ್ಲಿ ಕಿತ್ತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು 0 ಮನುಷ್ಯತ್ವ ಕಂಟ್ರಿ ಮಾಡಿಡ್ತೀರಾ? ನಿಮಗ್ ಬಿಟ್ಟಿದ್ದು